ಶಾಸಕರ ಹಿರಿಯ ಮಾದರಿ ಶಾಲೆ ಹೊಸ ಕೊಠಡಿ ಉದ್ಘಾಟನಾ ಕಾರ್ಯಕ್ರಮ ಮೂಡಿಗೆರೆ ಪಟ್ಟಣದ ಶಾಸಕರ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿರುವ ತರಗತಿ ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮ ಸೋಮವಾರ ನಡೆಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕಿ ಶ್ರೀಮತಿ ನಯನಾ ಮೋಟಮ್ಮ ಅವರಿಗೆ ಶಾಲಾ ಅಭಿವೃದ್ಧಿ ಸಮಿತಿ ಹಾಗೂ ಶಾಲಾ ಮಕ್ಕಳು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಸಮಾರಂಭದಲ್ಲಿ ಮಾತನಾಡಿದ ಶಾಸಕಿ ನಯನಾ ಮೋಟಮ್ಮ ಅವರು, ಈಗಾಗಲೇ ಈ ಶಾಲೆ ಪಿಎಂ ಶ್ರೀ ಶಾಲೆಯಾಗಿ ಘೋಷಣೆಯಾಗಿದ್ದು, ಇದರ ಉನ್ನತಿಗೆ ಶಾಲಾ ಅಭಿವೃದ್ಧಿ ಸಮಿತಿ, ಎಸ್ಡಿಎಂಸಿ ಪದಾಧಿಕಾರಿಗಳು ಹಾಗೂ ಪೋಷಕರು ಇಚ್ಛಾಶಕ್ತಿ ಅತ್ಯಂತ ಮುಖ್ಯ ಎಂದು ಹೇಳಿದರು. ನಾನು ಶಾಲೆಗೆ ಬಂದಾಗ ಕೇವಲ ಸಮಸ್ಯೆಗಳ ಪಟ್ಟಿ ನೀಡುವುದಲ್ಲ, ಶಾಲೆಗೆ ಬೇಕಾದ ಸೌಲಭ್ಯಗಳನ್ನು ತಕ್ಷಣವೇ ನಮ್ಮ ಗಮನಕ್ಕೆ ತರಬೇಕು, ಸಮಸ್ಯೆಗಳ ಬೆನ್ನತ್ತಿ ಕೆಲಸ ಮಾಡಿಸಿಕೊಳ್ಳುವ ಮನೋಭಾವ ಇರಬೇಕು. ಇದು ಶಾಸಕರ ಮಾದರಿ ಶಾಲೆಯಾಗಿರುವುದರಿಂದ ನನ್ನ ಜವಾಬ್ದಾರಿಯೂ ಹೆಚ್ಚಾಗಿದೆ ಎಂದು ತಿಳಿಸಿದರು. ಶಾಸಕರು ವಿದ್ಯಾರ್ಥಿಗಳೊಂದಿಗೆ ಕೆಲವೊಂದು ವಿಚಾರಗಳ ಕುರಿತು ಸಮಾಲೋಚನೆ ನಡೆಸಿ ಮಕ್ಕಳಿಗೆ ಸಿಹಿ ವಿತರಿಸಿದರು. ಈ ಸಮಾರಂಭದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೃಷ್ಣಕುಮಾರ್, ಉಪಾಧ್ಯಕ್ಷ ತೇಜಸ್ವಿ, ಕ್ಷೇತ್ರ ಸಮನ್ವಯ ಅಧಿಕಾರಿ ಕರಿಯಪ್ಪ, ಶಾಲಾ ಮುಖ್ಯೋಪಾಧ್ಯಾಯ ನೇಮರಾಜ್, ಪಟ್ಟಣ ಪಂಚಾಯಿತಿ ಸದಸ್ಯ ಶಂಕರ್ ಚಿಕ್ಕಳ್, ಕೆಡಿಪಿ ಸದಸ್ಯ ರವಿ ಕುನ್ನಳ್ಳಿ, ಕಾಂಗ್ರೆಸ್ ಮುಖಂಡ ಸುರೇಶ್, ಶಾಲಾ ಅಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರು, ಶಿಕ್ಷಕರು ಹಾಗೂ ಸಿಬ್ಬಂದಿ ಹಾಜರಿದ್ದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಶಾಲೆಗಳಿಗಿಂತ ನಾವು ಒಂದು ಎರಡು ಪಟ್ಟು ಮೇಲೆ ಇರಬಹುದು, ಆದ್ರೆ ಅದಲ್ಲ ನಮಗೆ ಮಾನದಂಡ. ನಮಗೆ ಮಾನದಂಡ ಇರೋದು KPS ಅಥವಾ PMC. ಆದ್ರೆ ನಾವು ಒಂದು ಖಾಸಗಿ ಶಾಲೆಗೆ ಟಕ್ಕರ್ ಕೊಡುವಂತ ನಮ್ದು ವ್ಯವಸ್ಥೆ, ಮಕ್ಕಳು ಎಲ್ಲ ಹೌದು, ಎನ್ವೈರನ್ಮೆಂಟ್ ವಾತಾವರಣ ಹಂಗಿರ್ಬೇಕು. ಇಷ್ಟು ನನ್ನ ಇದು. ಸೊ ಅದನ್ನ ನೀವು ನಮ್ಮನ್ನೆಲ್ಲರೂ ಚೆನ್ನಾಗಿ ಸದ್ಬಳಕೆ ಮಾಡ್ತೀವಿ, ಆಯ್ತಾ? ಅದಕ್ಕೆ ನಾವು ಇರ್ತೀವಿ. ಅದಕ್ಕೆ ಯಾಕಂದ್ರೆ ನೀರೇ ಒಂದು ಉದಾಹರಣೆ. ನೀವು ಮಾಡಿದ್ದು ಅದು ನಿಮ್ಮಲ್ಲೇ ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ. ನೀವು ನಮಗೀಗ ಕಣ್ಣಿಗೆ ಕಾಣಿದ ತಕ್ಷಣ ಅವತ್ತಲ್ಲ ಶಾಸಕರ ಹತ್ರ ಹೇಳ್ಬೇಕು, ಇಲ್ಲಿ ಬಂದು ಫಾಲೋ ಅಪ್ ಮಾಡಿ, ಅಥವಾ ನಮ್ ಯಾರಾದ್ರೂ ಲೀಡರ್ಸ್ ಮೂಲಕ ಇಷ್ಟೊಂದು ಜನ ಇದ್ದಾರೆ, ಇಲ್ಲ ಆಗಿರೋ ಕೆಲಸ ಅಂತ ಹೇಳಿ ಅದು PMCಗೆ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆದ್ರೂ ಕೂಡ ನಾನು ಅಂದ್ರೆ ಕಳಸನ ನಾನು ನೋಡಿರೋದ್ರಿಂದ KPS ಶಾಲೆ ಮತ್ತೆ PMC ಚಿನ್ನಿಗ ಏನಿದೆ, ಈಗ ನೀವು ಒಂದು ಉದಾಹರಣೆಗೆ ನಾವು ಅವತ್ತು ಬಂದು ಮೀಟಿಂಗ್ ಮಾಡಿ ಹೋದಾಗ ನೀರಿನ ಬಗ್ಗೆ ಅವತ್ತು ಹೇಳಿದ್ವಿ, ಮತ್ತೆ ಇವತ್ತು ನಾವು ಕಣ್ಣಿಗೆ ಕಾಣಿಸ್ದಾಗ ಹೇಳೋದಲ್ಲ. ಇಲ್ಲಿ ನಿಮ್ದು ತಪ್ಪಾಗ್ತಾ ಇದೆ. ನಿಮಗೆ ಫಾಲೋ ಅಪ್ ಮಾಡುವಂತ ಇಚ್ಛಾಶಕ್ತಿ ಇರಬೇಕು. ಈಗ ನಾವು ಬಂದು ಫಾಲೋ ಅಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನಿಮಗೆ ಶಾಲೆಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಸರಿಯಾದ ಇವ್ರ ಹತ್ರ ಬಂದ್ಬಿಟ್ಟು, ಈಗ ನನ್ನ ಆಫೀಸಿಗೆ ನೀವು ಯಾವತ್ತಾದ್ರೂ ಬರ್ಬೋದು, ಯಾರಾದ್ರೂ ಇಲ್ಲಿಂದ ಬಂದು ನಮಗೆ ಹೇಳ್ಬೋದು, ಇಲ್ಲ ಸಮಸ್ಯೆ ಆಗ್ತಾ, ಇನ್ನೂ ಆ ಸಮಸ್ಯೆನ ಬಗೆಹರಿಸ್ತೀವಿ. ಯಾಕಂದ್ರೆ ನೀವು ಅದನ್ನ ಫಾಲೋ ಅಪ್ ಮಾಡೋದಿಲ್ಲ ನಮ್ಮ ಗಮನಕ್ಕೆ ಆಗಾಗ. ಯಾಕಂದ್ರೆ ನಿಮ್ದು ಏನಿರುತ್ತೆ ಆಗ ತಕ್ಷಣಕ್ಕೆ ಆಗಬೇಕು ಅಂತ, ಸಮಸ್ಯೆ ಬಗೆಹರಿಸ್ಬೇಕು ಅಂತ. ಯಾವುದು ಸಮಸ್ಯೆ ಈಗ ನೀವು ಮಕ್ಳಿಗೆ ಮ್ಯಾಗಿ ನೂಡಲ್ಸ್ ಮಾಡ್ಕೊಟ್ಟಂಗಲ್ಲ, ಅದನ್ನ 2 ನಿಮಿಷದಲ್ಲಿ ನಾನು ತಯಾರು ಮಾಡಿ ಕೊಡ್ಲಿಕ್ಕೆ ಅಥವಾ ಸಮಸ್ಯೆನ ಬಗೆಹರಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಫಾಲೋ ಅಪ್ ಮಾಡಿಬಿಟ್ಟು ನಮ್ಮಿಂದ ಅದಕ್ಕೆ ಆ ಸಮಸ್ಯೆನ ಬಗೆಹರಿಸಿ ಅಂತ ನೀವು ಹೇಳಬೇಕು. ಆಮೇಲೆ ನಾನು ಒಂದು KPS ಶಾಲೆ ಅಥವಾ PMC ಶಾಲೆ ಅಂತ ಬಂದಾಗ ನನಗೆ ಈಗ ಇಡೀ ಕ್ಷೇತ್ರದಲ್ಲಿ ಒಂದು ದೊಡ್ಡ ಒಳ್ಳೆ ಮಾದರಿ ಅಂದ್ರೆ ನಮ್ಮ ಕಳಸ ಶಾಲೆ. ಅಷ್ಟು ಮಟ್ಟಕ್ಕೆ ಅಚ್ಚುಕಟ್ಟಾಗಿ, ಅದು ಯಾವುದೇ ಒಂದು ಖಾಸಗಿ ಶಾಲೆಗೆ ಕಡಿಮೆ ಇಲ್ಲ. ಅಂದ್ರೆ ಆ ಮಟ್ಟ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. LKG ಇಂದ PUC ವರೆಗೂ 1200 ಮಕ್ಕಳಿದ್ದಾರೆ. ಸೊ ಅದು ನೀವು ಅಲ್ಲಿರೋ ಏನು SDMC ಸದಸ್ಯರುಗಳು, ಅಧ್ಯಕ್ಷರು, ಮತ್ತೆ ಏನು ಶಾಲೆಯ ಸ್ಟಾಫ್ ಇದೆಯಾ, ಅವ್ರಿಗೆ ಯಾವ ಮಟ್ಟಕ್ಕೆ ಇಚ್ಛಾಶಕ್ತಿ ಇದೆ ಅಂತ ಬೇಕಾಗುತ್ತೆ. ಇಚ್ಛಾಶಕ್ತಿ ಯಾವ ರೀತಿ ಶಾಲೆನ ನಡೆಸಬೇಕು, ಅದಕ್ಕೆ ನಾವು ಖಂಡಿತ ಸಹಕಾರ ಆ ಮಟ್ಟಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಏನಾದ್ರೂ ಮಾಡಬೇಕು, ಒಂದು